ಸ್ನೇಹಿತರೆ, ಹುಣಸೂರಿನ ಕೊಲ್ಲಾಪುರದಮ್ಮನ ಬೀದಿಯಲ್ಲಿರುವಂಥ ಜಗನ್ಮಾತೆ ಕೊಲ್ಲಾಪುರದಮ್ಮನವರ ದೇವಸ್ಥಾನದ ವಾರ್ಷಿಕೋತ್ಸವ ಶುಕ್ರವಾರ ಬಹಳ ಅದ್ಧೂರಿಯಾಗಿ ನಡೆಯಿತು. ದೇವಾಲಯದ ತುಂಬ ಸಾವಿರಾರು ಭಕ್ತರು ನೆರೆದಿದ್ದು ಅಮ್ಮನನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಮಿಸ್ತಾ ಇದ್ದುದನ್ನು ಕಾಣ್ತಾ ಇತ್ತು. ಹಾಗೆಯೇ ಬಂದಿರುವ ಮುತ್ತೈದೆಯರಿಗೆಲ್ಲ ಬಾಗಣ ತುಂಬುವಂಥ ಕೆಲಸವೂ ಸಹ ಅಲ್ಲಿ ನಡೀತಾ ಇತ್ತು. ನಂತರ ಹುಣಸೂರಿನ ಪರಸೇನ ಛತ್ರದಲ್ಲಿ ಬಂದಿರುವ ಭಕ್ತರಿಗೆ ದಾಸೋಹ ಕಾರ್ಯಕ್ರಮವೂ ಸಹ ನಡೀತು. ಈ ಎಲ್ಲದರ ಸಣ್ಣ ಸಣ್ಣ ಚಿತ್ರಣವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಅವರು ಸೆರೆ ಹಿಡಿದಿದ್ದೇನೆ. ನಾವೀಗ ಹೋಗೋಣ ಹುಣಸೂರಿನ ಕೊಲ್ಲಾಪುರದಮ್ಮನವರ ದೇವಸ್ಥಾನಕ್ಕೆ.
ಎಲ್ರಿಗೂ ನಮಸ್ಕಾರ. ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಒಂದು ಉತ್ಸವದ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ, ತಾಲೂಕುಗಳಿಂದ, ನಗರದಿಂದ ಹಲವಾರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಸಾರ್ವಜನಿಕ ಬಂಧುಗಳಿಗೆ, ಕುಲ ಬಾಂಧವರಿಗೆ, ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂಥ ಭಕ್ತಾದಿಗಳಿಗೆ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಕೂಡ. ಮತ್ತು ಮಾಧ್ಯಮ ವರದಿಗಾರರಂಥ ಬಾಬು ಅವರು ಕೂಡ ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಕೊಲ್ಲಾಪುರಮ್ಮ ದೇವಿಯ ಒಂದು ಉತ್ಸವ ಅದ್ದೂರಿಯಾಗಿ ಕೂಡ ಈ ಎಲ್ಲ ಒಂದು ಸಹಕಾರದಿಂದ ಕೂಡ ನಡೀತಾ ಇದೆ. ಈ ಒಂದು ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಕೂಡ ಭಕ್ತಾದಿಗಳು, ಹುಣಸೂರಿನ ನಗರದ ಜನತೆ, ಕುಲ ಬಾಂಧವರು ಹಾಗೂ ಮೈಸೂರು, ಕೆ.ಆರ್. ನಗರ, ಬೆಂಗಳೂರು, ಶಿವಮೊಗ್ಗ, ಭದ್ರಾವತಿ, ಚಿತ್ತೂರು, ತುಮಕೂರು ಹೀಗೆ ಹಲವಾರು ಊರುಗಳಿಂದ ಕೂಡ ಕುಲ ಬಾಂಧವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಿಜವಾಗಲೂ ಭಾಳ ಸಂತೋಷ. ಈ ವರ್ಷ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಆ ತಾಯಿ ಕೊಲ್ಲಾಪುರದಮ್ಮ ಪ್ರತಿಯೊಬ್ಬರಿಗೂ ಕೂಡ ಏನು ಆ ತಾಯಿ ಕೊಲ್ಲಾಪುರದಮ್ಮ ಪ್ರತಿಯೊಬ್ಬರಿಗೂ ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೂಡ ನಾನು ವಿನಂತಿ ಮಾಡೋದೇನಪ್ಪ ಅಂತಂದರೆ ಆ ತಾಯಿ ಕೊಲ್ಲಾಪುರದಮ್ಮ ದೇವಿಯ ಒಂದು ವಾರ್ಷಿಕೋತ್ಸವಕ್ಕೆ ಕೂಡ ಹಲವಾರು ರಾಜ್ಯದ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಇವಾಗಲೂ ತಾಯಿ ಅವರೆಲ್ಲರೂ ಕೂಡ ಒಳ್ಳೆಯ ಮಾಡಲಿ ಅಂತ ಹೇಳ್ತಾ ಈಗಿನ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಉಪಹಾರ ಕೂಡ ಆಗಿದೆ. ಈಗ ಮಧ್ಯಾಹ್ನ ಬಾಂಗ್ಲಾದೇಶ ತೆಗೆದುಕೊಂಡವರು ಕೂಡ ರಾಸಾಯನಿಕ ರಾಜ್ಯದಲ್ಲಿ ಕೂಡ ಒಂದು ಅನ್ನದಾನದ ಪ್ರಸಾದಗಳು ಕೂಡ ನಡೀತಾ ಇದೆ. ಸಂಜೆ 4 ಗಂಟೆಗೆ ದೇವಿಯ ಉತ್ಸವ ರಾಜವೀದಿಯಲ್ಲಿ ಬಂದು ಸರಿಯಾಗಿ 9 ಗಂಟೆಗೆ ಅದು ತಲುಪ್ತಾ ಇದೆ. ಹೀಗಾಗಿ ನಗರದ ಜನತೆ, ಕುಲ ಬಾಂಧವರು ಹಾಗೂ ಭಕ್ತಾದಿಗಳು ಎಲ್ಲರೂ ಕೂಡ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲರೂ ಆ ತಾಯಿ ಕೊಲ್ಲಾಪುರದಮ್ಮ ಒಳ್ಳೆಯದು ಮಾಡಿ ಅಂತ ಹೇಳ್ತಾ ಈ ವರ್ಷ ಕೂಡ ಆ ತಾಯಿ ಕೊಲ್ಲಾಪುರದಮ್ಮ ಕೇಳ್ಕೊಂಡು ಏನಂದರೆ ಮಳೆ ಬೆಳೆ ಆಗಲಿ, ರೈತರು ಕೂಡ ಒಳ್ಳೇದು ಮಾಡಲಿ, ಎಲ್ಲ ಜನರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಾರ್ಷಿಕೋತ್ಸವಕ್ಕೆ ಬಂದಂಥ ಭಕ್ತಾದಿಗಳೆಲ್ಲರೂ ಕೂಡ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.
ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.